ಮಹಿಳೆಯರಿಗೆ ಒಳ್ಳೆ ಮೀಸಲಾತಿ ಕೊಡುವಾಗ ಟಿಪ್ಪಂತವ್ರು ಇನ್ನೊಂದು ಹೆಜ್ಜೆ ಹತ್ರದಲ್ಲಿ ನಾವಿದ್ವಿ. ಇವತ್ತು ಮುನ್ನ ಏನು ಮಾಡೋಕ್ಕಾಗಲ್ಲ. ಇವ್ರ ಕೈಲಿ ತಾಕತ್ತಿದ್ರೆ ಎಲೆಕ್ಷನ್ ಅಲ್ಲಿ ತೋರಿಸ್ತೀರ ಹೆಣ್ಮಕ್ಳು ಅನ್ಕೊಂಡಿರ್ಬೋದು. ಕಾಂಗ್ರೆಸ್ ಸರ್ಕಾರಕ್ಕೆ ರಾಹುಲ್ ಗಾಂಧಿಗೆ ಮಹಿಳೆಯರ ಮೀಸಲಾತಿ ಕಿತ್ತುಕೊಂಡ ಕಾಂಗ್ರೆಸ್ ಸರ್ಕಾರಕ್ಕೆ ಕಿತ್ತುಕೊಂಡ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರತ್ ಮಾತಾ ಕಿ ಜೈ. ಸಿದ್ದರಾಮಯ್ಯನವರಿಗೆ ಬೇಕೇ ಬೇಕು. ಎಲ್ಲಿವರೆಗೂ ಹೋರಾಟ ಭಾರತ್ ಮಾತಾ ಕಿ ನರೇಂದ್ರ ಮೋದಿ ಕಿ ಭಾರತ್ ಮಾತಾ ಕಿ ವಂದನ್ ಅಧಿನಿಯಮ ಅನ್ನೋ ಒಂದು 33% ಮಹಿಳಾ ಮೀಸಲಾತಿಯನ್ನು ಜಾರಿ ತರಬೇಕು ಅಂತ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ನೆನ್ನೆ ಕೂಡ ಒಂದು 15 ದಿವಸದ ಮುಂಚೆನೇ ಇದನ್ನು ಎಲ್ಲ ರಾಜ್ಯಾದ್ಯಂತ ಇಡೀ ಭಾರತದಾದ್ಯಂತ ನಾವು ಇವತ್ತು ಸಂತೋಷ ವ್ಯಕ್ತಪಡಿಸಿರ್ತಕ್ಕಂಥ ದಿವಸವನ್ನು ಈ ಕಾಂಗ್ರೆಸ್ ಹಾಗೂ ಇಂಡಿಯಾ ಕೂಟ ಏನಿದೆ ಮಿತ್ರ ಪಕ್ಷಗಳು ಅದನ್ನು ಸುಮ್ಮನೆ ಮತ ಹಾಕೋಕ್ಕೆ ಮಾತ್ರ ಮಹಿಳೆಯರನ್ನ ಉಪಯೋಗಿಸ್ಕೊಂಡು ಕಾಲು ಕಸದ ಥರ ನೋಡ್ತಿದ್ದಾರೆ. ಇವತ್ತು ಎಂಥ ಸಂತೋಷವಾಗಿ ಸಂಭ್ರಮ ಆಚರಿಸಿ ಎಲ್ಲ ಕಡೆಯೂ ಸಿಹಿ ಹಂಚ ಕಾರ್ಯಕ್ರಮವನ್ನು ಇವತ್ತು ಧಿಕ್ಕಾರಕ್ಕೆ ಹೋಗುವ ಮುಖಾಂತರ ಎಲ್ಲ ರಾಜ್ಯಾದ್ಯಂತ ಭಾರತದಾದ್ಯಂತ ಧಿಕ್ಕಾರಕ್ಕೆ ಹೋಗ್ತಿದ್ದಾರೆ. ಇವತ್ತು ಮಹಿಳೆಯರು ಮಹಿಳಾ ಹಕ್ಕು ಅನ್ನೋದು ನಾವು ಮತದಾನ ಮಾಡುವುದು ಮಾತ್ರ ನಮ್ಮ ಹಕ್ಕಲ್ಲ. ಎಲ್ಲಿ ಪಾಲ್ಗೊಂಡು ಮಹಿಳೆಯರು ಸ್ವತಂತ್ರವಾಗಿ ಎಲ್ಲ ರೀತಿಯ ಅಧಿಕಾರವನ್ನು ಅನುಭವಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಭಾಗವಹಿಸಿದಾಗ ದೇಶ ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಎಲ್ಲಿ ಮಹಿಳೆಯರು ಹೆಚ್ಚಾಗಿ ಇರ್ತಾರೆ ಆ ದೇಶ ಯಾವಾಗಲೂ ಅಭಿವೃದ್ಧಿ ಪಥದತ್ತ ಓಡ್ತಾ ಇರುತ್ತೆ. ಅಂಥ ಸಂತೋಷವಾದ ವಿಷಯವನ್ನು ಮಂಡನೆ ಮಾಡೋದಕ್ಕೆ 3 ದಿವಸ 16, 17, 18ನೇ ತಾರೀಕು ಮಂಡನೆ ಮಾಡಬೇಕಾಗಿದ್ದು ನಿನ್ನೆ ದಿವಸ ನಮ್ಮ ವಿರೋಧ ಪಕ್ಷದವರು, ಇವಾಗ ಮಹಿಳೆಯರು ತುಂಬ ಜನ ಇದ್ದಾರೆ, 70 ಜನ ಸಂಸದರಿದ್ದಾರೆ ನಮ್ಮ ಸಂಸತ್ತಲ್ಲಿ, ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಿದ್ದಾರೆ. ಅಂದರೆ ಅವರು ರಾಜಕೀಯ ತುಷ್ಟೀಕರಣ ಯಾವ ರೀತಿ ಇದೆ, ಯಾವ ರೀತಿ ವಿರೋಧ ವ್ಯಕ್ತಪಡಿಸಿ ಇವರು ಇಷ್ಟು ವರ್ಷ ರಾಜಕೀಯ ಮಾಡ್ಕೊಂಬಂದಿರೋದು ಕಾಂಗ್ರೆಸ್ನವರು ಬರೀ ಮಹಿಳೆಯರನ್ನು ಅಬಲೆಯನ್ನಾಗೇ ಮಾಡ್ತಿದ್ದಾರೆ ಹೊರತು ಸಬಲೆ ಮಾಡೋದಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಯಾಕಂದರೆ ಅವರಿಗೆ ಓಟ್ಗೆ ಹಾಕೋಕ್ಕೆ ಮಾತ್ರ ಮಹಿಳೆ ಇರಬೇಕು, ಯಾವಾಗಾದರೂ ಧಿಕ್ಕಾರಕ್ಕೆ ಹೋಗೋಕ್ಕೆ ಮಾತ್ರ ಮಹಿಳೆ ಇರಬೇಕು ಅಂದ್ಕೊಂಡಿದ್ದಾರೆ. ಆದರೆ ನಮ್ಮ ಮೋದಿಜಿಯವರು ಇವರನ್ನು ಇಡೀ ವಿಶ್ವವೇ ನಮ್ಮನ್ನು ಮೆಚ್ಚಬೇಕು. ನಾವು 33% ಮಹಿಳಾ ಮೀಸಲಾತಿ ಕೊಡಬೇಕು. ದೇಶದಲ್ಲಿ ಮಹಿಳೆಯರಿಗೆ ಒಂದು ಸ್ಥಾನಮಾನ ಇದೆ, ಗೌರವ ಇದೆ. ಅದರಲ್ಲೂ ಈ ಭಾರತ ದೇಶದಲ್ಲಿ ಮಹಿಳೆಯರಿಗಿರ್ತಕ್ಕಂಥ ಸ್ಥಾನಮಾನ ನಮ್ಮ ಸಂಸ್ಕಾರ ಸಂಸ್ಕೃತಿಯನ್ನು ಎತ್ತಿ ಹಿಡಿಬೇಕು. ರಾಜಕೀಯವಾಗಿ ಎಲ್ಲ ಕಡೆಯೂ ಸುಮ್ಮನೆ ಮೀಸಲಾತಿಗೆ ಕೊಡ್ತಿದ್ದೆ 540 ಏನಿದೆ ಸಂಸತ್ತಲ್ಲಿ ಅದನ್ನು ಬಿಟ್ಟು ಮಹಿಳೆಯರು ಹೆಚ್ಚಾದಾಗ ತುಷ್ಟೀಕರಣ ಮಾಡೋ ಅಂಥ ಕೆಲಸ ಕಮ್ಮಿ ಆಗುತ್ತೆ. ಎಲ್ಲಿ ಭ್ರಷ್ಟಾಚಾರ ಜಾಸ್ತಿ ನಡೀತಾ ಇದೆ ಆ ಭ್ರಷ್ಟಾಚಾರ ಕಮ್ಮಿ ಮಾಡ್ಬೋದು. ಒಳ್ಳೆಯ ಆರೋಗ್ಯವಂತ ಸಮಾಜವನ್ನು ಸೃಷ್ಟಿ ಮಾಡೋದಕ್ಕೆ ಮತ್ತು ಸಮಾಜದಲ್ಲಿ ಒಂದು ಉನ್ನತೀಕರಣ ಮಾಡೋದಕ್ಕೆ ನಾವೆಲ್ಲ ಮಹಿಳೆಯರು ಸಬಲೆಯರಾಗಿರಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಇವತ್ತು 33% ಮಹಿಳಾ ಮೀಸಲಾತಿಯನ್ನು ತರೋದಕ್ಕೆ ಹೊರಟಂತಾಗ ನಿಮ್ಮ ರಾಜಕೀಯ ವಲಸಿಗೆ ಇವತ್ತು ಮಹಿಳೆಯರನ್ನು ಬಲಿ ಕೊಟ್ಟಿದ್ದೀರಲ್ಲ, ಮುಂಬರುವ ಎಲ್ಲ ಚುನಾವಣೆಗಳಲ್ಲೂ ಪ್ರತಿಯೊಬ್ಬ ಸ್ವಾಭಿಮಾನಿ ಹೆಣ್ಣು ಕೂಡ ಯಾವುದೇ ಪಕ್ಷ ಆಗಲಿ ವಿರೋಧ ಪಕ್ಷ ಯಾವುದಕ್ಕೂ ಯಾರು ಮತ ಹಾಕಬಾರ್ದು. ಇವತ್ತು ಮಾಡಿರೋ ಅನ್ಯಾಯ ನಮ್ಮೊಬ್ಬರಿಗೆ ಎಲ್ಲ ಆಗಿರೋದು, ಪ್ರತಿಯೊಬ್ಬ ಮನೆಯಲ್ಲಿರ್ತಕ್ಕಂಥ ಮಹಿಳೆಗೆ ಆಗಿರ್ತಕ್ಕಂಥ ಅನ್ಯಾಯ. ಕೇವಲ 4 ಗೋಡೆಯಲ್ಲಿರ್ತಕ್ಕಂಥ ಮಹಿಳೆಯನ್ನು ಇವತ್ತು ರಾಜಕೀಯಕ್ಕೆ ಮುನ್ನೆಲೆಗೆ ತರ್ತಕ್ಕಂಥ ಮೋದಿಜಿಯವರ ಕನಸಿಗೆ ನೀವು ಮೋದಿಜಿ ಹಾಗೂ BJP ಪಕ್ಷವನ್ನು ಮಾತ್ರ ವಿರೋಧ ವ್ಯಕ್ತಪಡಿಸಿರೋದಲ್ಲ, ಇದು ಇಡೀ ಭಾರತ ದೇಶದ ನಾರಿಯರಿಗೆ ಮಾಡಿರ್ತಕ್ಕಂಥ ಅವಮಾನ ನೀವು ಮಾಡ್ತಿದ್ದೀರಾ. ಇವತ್ತು ಇದಕ್ಕೆ ಮುಂದಿನ ದಿನಗಳಲ್ಲಿ ಇಡೀ ಭಾರತದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ನಾರಿನೂ ನಿಮಗೆ ಬುದ್ಧಿ ಕಲಿಸ್ತಾಳೆ. ಸ್ವಾಭಿಮಾನದಿಂದ ಬರ್ತಕ್ಕಂಥ ಮಹಿಳೆಯರಿಗೆ ಗೌರವದ ಪ್ರಶ್ನೆ ಇದು. ಈ ಗೌರವವನ್ನು ನೀವು ತುಳಿದು ಇವತ್ತು ಎಷ್ಟು ಅನ್ಯಾಯ ಮಾಡಿದ್ದೀರಾ ಅಂದರೆ ಅದಕ್ಕೆ ಸರಿಯಾದ ಉತ್ತರವನ್ನು ಕೊಡ್ತಾರೆ ಮುಂದಿನ ಚುನಾವಣೆಗಳಲ್ಲಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮಂಜುಳಾ ಸುರೇಶ್, ತಾಲೂಕು ಮಹಿಳಾ ಮೋರ್ಚಾ ಅಧ್ಯಕ್ಷರು, ನೆಲಮಂಗಲ.